ಇದು ರಿಪಬ್ಲಿಕಾಣದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಾಂಗ್ರೆಸ್ ಪಾಳ್ಯದಲ್ಲಿ ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಬಲ್ ಸ್ಟ್ಯಾಂಡ್ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆಗ್ತಾ ಇದೆ. ಇದರ ಬೆನ್ನಿಗೆ ಕಾಂಗ್ರೆಸ್ ನಾಯಕರಲ್ಲೇ ಡಬಲ್ ಸ್ಟ್ಯಾಂಡ್. ಇದು ರಿಪಬ್ಲಿಕಾಣದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದ್ ಕಡೆ ರಾಮ ಮಂದಿರ ಲೋಕಾರ್ಪಣೆಗೆ ಕೈ ಬಾಯ್ಕಾಟ್ ಅನ್ನುತ್ತೆ, ಅಂದ್ರೆ ಹೋಗಲ್ಲ, ಬಹಿಷ್ಕಾರ ಮಾಡ್ತೀವಿ ಅಂತಾರೆ. ಮತ್ತೊಂದು ಕಡೆ ರಾಜ್ಯಕ್ಕೆ ನಾಯಕರು, ಅಂದ್ರೆ ರಾಜ್ಯ ಕೈ ನಾಯಕರು ಅಯೋಧ್ಯೆಗೆ ಭೇಟಿ ಕೊಡ್ತೀವಿ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಲೋಕಸಭೆ ಚುನಾವಣೆಯ ಸೋಲಿನ ಭೀತಿ ಕಾಡ್ತಾ ಇದೆಯಾ? ಹೈಕಮಾಂಡ್ ನಿಲುವು ಒಂದಾದ್ರೆ ರಾಜ್ಯ ಕಾಂಗ್ರೆಸ್ ನಿಲುವು ಮತ್ತೊಂದು. ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರವಾಗುವ ಆತಂಕ ತಪ್ಪಿಸುವ ನಿಟ್ಟಿನಲ್ಲಿ ಅಯೋಧ್ಯೆಗೆ ರಾಜ್ಯ ನಾಯಕರು ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಸಚಿವರ ಜೊತೆ ಅಯೋಧ್ಯೆಗೆ ಸಿಎಂ ಸಿದ್ದರಾಮಯ್ಯನವರೇ ಭೇಟಿ ನೀಡ್ತಾರೆ, ಅದನ್ನ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯ ಬಳಿಕ ಸಿಎಂ ಸಿದ್ದು ಮೆಗಾ ಪ್ಲಾನ್ ರೂಪಿಸುತ್ತಿದ್ದಾರೆ. ಅಯೋಧ್ಯೆಗೆ ಭೇಟಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಮ ಮಂದಿರ ವಿರೋಧಿಗಳಲ್ಲ, ರಾಮನ ವಿರೋಧಿಗಳಲ್ಲ, ಆ ರೀತಿ ಬಿಂಬಿಸುವ ಪ್ರಯತ್ನಗಳಾಗ್ತಾ ಇದೆ, ರಾಜಕೀಯ ಬಣ್ಣ ಬಳಿಯಲಾಗ್ತಾ ಇದೆ. 22ಕ್ಕೆ ಅಯೋಧ್ಯೆಗೆ ಹೋಗಲ್ಲ, ಬದಲಾಗಿ 22ರ ಬಳಿಕ ಅಯೋಧ್ಯೆಗೆ ಭೇಟಿ ಕೊಡ್ತೀವಿ, ರಾಮ ಮಂದಿರ ನೋಡಿಕೊಂಡು ಬರ್ತೀನಿ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಕಾಂಗ್ರೆಸ್ನವರು ರಾಮನ ವಿರೋಧಿಗಳು, ಆ ಕಾರಣಕ್ಕೆ ಕಾರ್ಯಕ್ರಮವನ್ನ ಬಹಿಷ್ಕಾರ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು. ಬಿಜೆಪಿ ನಾಯಕರಿಗೆ ಅದೇ ಅಸ್ತ್ರ ಆಯಿತು. ಯಾಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಎರಡೆರಡು ಸ್ಟ್ಯಾಂಡ್ ಅಂತ? ಹೈಕಮಾಂಡ್ ನಿರ್ಧಾರ ಒಂದಾದ್ರೆ ರಾಜ್ಯ ಕೈ ನಾಯಕರ ನಿರ್ಧಾರ ಮತ್ತೊಂದು. ಯಾಕೆ ಈ ರೀತಿಯ ಗೊಂದಲಗಳು ಕಾಂಗ್ರೆಸ್ ಪಾಳ್ಯದಲ್ಲಿ? ಶ್ರುತಿ, ರಾಮ ಮಂದಿರ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಬಿಜೆಪಿ ಕಾರ್ಯಕ್ರಮವನ್ನಾಗಿ ರಾಮ ಮಂದಿರ ಉದ್ಘಾಟನೆಯನ್ನಾಗಿ ಮಾಡ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮವನ್ನು ಬಿಜೆಪಿ ತನ್ನ ಸ್ವಂತಕ್ಕೆ ಮತ್ತು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅನ್ನೋಂಥ ನಿರಂತರವಾದಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು 22ರಂದು ರಾಮ ಮಂದಿರನ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಆ ಬಳಿಕ ಮುಂದಿನ ನಿರ್ಧಾರಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ರಾಜ್ಯದ ವಿಚಾರ ಬಂದಾಗ ಒಂದಷ್ಟು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಲ್ಲಿ ಒಂದಷ್ಟು ಆಡಳಿತ ಪಕ್ಷವಾಗಿರೋ ಕಾರಣಕ್ಕಾಗಿ ಅಷ್ಟು ರಾಮ ಮಂದಿರದ ನಿರ್ಮಾಣ ವಿಚಾರ ಮತ್ತು ಆ ಫಂಕ್ಷನ್ ಅನ್ನ ಗೈರು ಆಗುವ ವಿಚಾರವಾಗಿ ಅಷ್ಟು ಹಗುರವಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಕೂಡ ಸಾಕಷ್ಟು ರಾಮ ಭಕ್ತರು ಇರೋ ಕಾರಣಕ್ಕಾಗಿ ಮತ್ತು ಚುನಾವಣೆ ಮೇಲೂ ಕೂಡ ನೇರವಾದಂಥ ಪರಿಣಾಮವನ್ನು ಈ ಒಂದು ರಾಮ ಮಂದಿರ ಉದ್ಘಾಟನೆ ಬೀರುವ ಕಾರಣಕ್ಕಾಗಿ ಒಂದು ರಾಜ್ಯ ಕಾಂಗ್ರೆಸ್ ಸಾಫ್ಟ್ ಆದಂಥ ನಡೆಯನ್ನು ಇಡ್ತಾ ಇದೆ. ನಾವು ಕೂಡ ರಾಮ ಭಕ್ತರು ಮತ್ತು ರಾಮ ಮಂದಿರ ಅಯೋಧ್ಯೆಗೆ ನಿರ್ಮಾಣ ಆಗೋದಕ್ಕೂ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗೋದಕ್ಕೂ ಕೂಡ ನಾವು ವೈಯಕ್ತಿಕವಾಗಿ ಧನ ಸಹಾಯವನ್ನು ಮಾಡಿದ್ದೇವೆ. ಹಾಗಾಗಿ ಅದನ್ನ ನಾವು ಬಿಜೆಪಿಯವರ ರಾಜಕೀಯಕ್ಕೆ ಬಳಸಿಕೊಳ್ಳೋದಕ್ಕೆ ವಿರೋಧ ಇದ್ದೇ ಇದೆ. ಆದರೆ 22ರ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರದಂತೆ ನಾವು ಗೈರಾಗ್ತೇವೆ. ಆ ಬಳಿಕ ನಾವು ನಮ್ಮ ಸಚಿವ ಸಂಪುಟದ ಸದಸ್ಯರ ಜೊತೆಗೆ ಹೋಗುವಂತ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ಸಾಫ್ಟ್ ಹಿಂದುತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೆಗೆದುಕೊಂಡಂತ ನಿಲುವಿಗೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.